ಜೊತೆಯಲ್ಲಿ ನಾವು ಒಳ್ಳೆ ಜಾಗ ಕೊಟ್ಟಾಗ ಟೆಸ್ಟಿಂಗ್ ಟ್ರ್ಯಾಕ್ ಕೂಡ ಇದೇ ಜಾಗದಲ್ಲೇ ಅಲಾಟ್ ಮಾಡಿದ್ರು. ಟೋಟಲ್ 10 crores ಇನಾಗ್ರೇಷನ್ ಗೆ ಬರ್ತಾ ಇದಾರೆ. ಒಂದ್ ಕಡೆ RTO ಆಫೀಸ್ ಬಿಲ್ಡಿಂಗ್ 5 crores ಅಲ್ಲಿ ಆದ್ರೆ ಟೆಸ್ಟಿಂಗ್ ಟ್ರ್ಯಾಕ್ ಅಂತ ಡ್ರೈವಿಂಗ್ ಟ್ರ್ಯಾಕ್ ಒಂದಿದೆ, ಟೆಸ್ಟಿಂಗ್ ಟ್ರ್ಯಾಕ್ ಅಂತ, ಅದು 5 ಕೋಟಿಯಲ್ಲಾಗಿದೆ. ಇದೊಂದು ಡಿಜಿಟಲ್ ಟ್ರ್ಯಾಕ್. ಇದೊಂದು ನಮ್ಮ KGF ಕ್ಷೇತ್ರಕ್ಕೆ ಇದಕ್ಕೆ ವ್ಯಾಲ್ಯೂ ಇದೆ. RTO ಆಫೀಸ್ ಪ್ರತಿ ಹಂತದಲ್ಲೂ ಆಟೋ ಓಡಿಸೋರಿಂದ ಪ್ರತಿಯೊಂದು ಮನೆಯಲ್ಲೂ ಒಂದ್ ಕೆಲಸ ಇರುತ್ತೆ. RTO ಆಫೀಸ್ ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಗಾಡಿ ಇದೆ, 2 wheeler ಇದೆ, 4 wheeler ಇದೆ. ಒಂದು ಆಫೀಸ್ ಅಲ್ಲಿ ಏನೋ ಒಂದ್ ಕೆಲಸ ಇರುತ್ತೆ. ನೆಕ್ಸ್ಟ್ ಬರುವಂತ ದಿನಗಳಲ್ಲಾದ್ರೂ RTO ಆಫೀಸ್ ಪಾರದರ್ಶಕವಾಗಿರುವಂತ ಸೇವೆನ ಮಾಡ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆ ಗ್ರಾಮೀಣ ಭಾಗಕ್ಕೂ ಮತ್ತೆ ನಗರ ಭಾಗಕ್ಕೂ ಮತ್ತೆ ಇದೊಂದು KGF ಕ್ಷೇತ್ರಕ್ಕೆ ಸೀಮಿತವಾಗಿ RTO ಆಫೀಸ್ ಕೆಲಸ ಮಾಡಲ್ಲ. ಪಕ್ಕದ ತಾಲೂಕು ಕೂಡ ಬಂಗಾರಪೇಟೆ ಕ್ಷೇತ್ರಕ್ಕೂ ಇದು ಅನುಕೂಲ ಆಗತ್ತೆ, ಎಲ್ಲ ಮಾಲೂರ್ಗೂ ಅನುಕೂಲ ಆಗತ್ತೆ. ಕೋಲಾರ್ ಬಿಟ್ರೆ RTO ಆಫೀಸ್ ನಮ್ಮ ಇಡೀ ಜಿಲ್ಲೆಗೆ ಸ್ವಂತ ಕಟ್ಟಡ ಇರುವಂತದ್ದು, ಆಫೀಸ್ ಇರುವಂತದ್ದು KGF ಕ್ಷೇತ್ರದಲ್ಲಿ, ಕೋಲಾರ ಇಡೀ ಜಿಲ್ಲೆಯಲ್ಲಿ. ಸೊ ನಾವು ಪ್ರಯತ್ನ ಮಾಡಿದಾಗ ಅನುದಾನ ಮೊದಲನೇ ಹಂತದಲ್ಲಿ ನಾವು ಜಾಗ ಕೊಟ್ಟು ಲ್ಯಾಂಡ್ ನ RTO ಆಫೀಸ್ಗೆ ಕೊಟ್ಟಾಗ ನಮ್ಗೆ ಅನುದಾನ ಸಿಗಲ್ಲ. ಕೊಡ್ತಾರೆ, 2 ಕೋಟಿ ಕೊಡ್ತಾರೆ, ಆದ್ರೆ ಪೇಪರ್ಸ್ ಅಲ್ಲಿ ಅಷ್ಟೇ ಇರುತ್ತೆ. ನಮ್ ಸರ್ಕಾರ ಬಂದ್ ಆದ್ಮೇಲೆ ನಾವು ಮಂತ್ರಿಗಳನ್ನ ಪದೇ ಪದೇ ಭೇಟಿ ಆದಾಗ ಮಂತ್ರಿಗಳು ಈ ಕಟ್ಟಡ ಅರ್ಧಂಬರ್ಧದಲ್ಲಿ ನಿಲ್ಬಾರ್ದು ಅಂತ ಕಮಿಷನರ್ಗೆ ಹೇಳಿ, ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಹೇಳಿ ಆ ಕೆಲಸನ ಕಾರ್ಯರೂಪಕ್ಕೆ ತಂದ್ರು. ಎಲ್ಲ ಅವ್ರ ಪರಿಶ್ರಮನೂ ಕೂಡ ಇದೆ. ಪದೇ ಪದೇ ನಮ್ಗೆ 4-5 ಸತಿ ಡೇಟ್ ಕೊಟ್ರು. ಏನೇನೋ ಕಾರಣಗಳಿಂದ ಬೆಂಗಳೂರಲ್ಲಿ 1-2 ಸತಿ ಸ್ಟ್ರೈಕ್ ಆಗಿದ್ರಿಂದ ಕೊಟ್ಟಿದ್ದ ಡೇಟ್ಗೆ ಮಂತ್ರಿಗಳು ಬರಕ್ ಆಗಿರ್ಲಿಲ್ಲ. ಅದಾದ್ಮೇಲೆ ಸೆಷನ್ ಬಂತು. ಸೆಷನ್ ಅಲ್ಲಿ ಅವರೇ ಗೌರವವಾಗಿ ಕರೆದು 2-3 ಡೇಟ್ ಕೊಟ್ನಮ್ಮ, ನಾನು ಆ ಟೈಮ್ಗೆ ಏನೇನೋ ಕಾರಣಗಳಿಂದ ಬರಕ್ ಆಗ್ಲಿಲ್ಲ ಅಂತ. ನಾನ್ ಕೇಳ್ದೆ ಹೋದ್ರು ಎಷ್ಟು ಯಾಕೆ ಮಂತ್ರಿಗಳಂದ್ರೆ ನಮ್ಗೆ ಹಬ್ಬ ಇದ್ರು ನಾನು ಇವತ್ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಬಹಳ ಗೌರವವಾಗಿ ಸೌಮ್ಯವಾಗಿ ಇಡೀ ಕ್ಯಾಬಿನೆಟ್ ಅಲ್ಲಿ ಅಷ್ಟು ಸಿಂಪ್ಲಿಸಿಟಿ ಇರೋರ್ನ ನಾನು ನೋಡೇ ಇಲ್ಲ. ಕರೆದು ನಾನ್ 3 ಸತಿ ಡೇಟ್ ಕೊಟ್ಟೆ ಅಮ್ಮ, ಬೇರೆ ಬೇರೆ ಕಾರಣದಿಂದ ಬರಕ್ ಆಗ್ಲಿಲ್ಲ, ಆದ್ರೆ ಈ ಡೇಟ್ ಖಂಡಿತ ಬರ್ತೀನಿ ಅಂತ. ಆಕ್ಚುಲಿ ಬುಧವಾರ ಅಂದ್ರು, ಹಬ್ಬ ಇದ್ದಿದ್ರಿಂದ ಒಂದಿನ ಪೋಸ್ಟ್ಪೋನ್ ಮಾಡಿ ಗುರುವಾರ ಬರ್ತೀನಮ್ಮ ನಾನು, ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ಇದೊಂದು ನಮ್ಮ ಕ್ಷೇತ್ರಕ್ಕೆ, ಜಿಲ್ಲೆಗೆ ಒಂದು ಕೊಡುಗೆ. 10 ಕೋಟಿಯ RTO ಆಫೀಸು ಮತ್ತೆ ಟೆಸ್ಟಿಂಗ್ ಟ್ರ್ಯಾಕ್ ಆದ್ರೂ ಕೂಡ ಒಂದ್ ಕೊಡುಗೆ, ಇಡೀ ಜಿಲ್ಲೆಗೆ ಅನುಕೂಲ ಆಗುವಂತದ್ದು ಇದು ಒಂದು RTO ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಿರುವಂತದ್ದು. ನಮ್ ಜಿಲ್ಲೆಗೆ ಬಹಳ ವರ್ಷದಿಂದ ಉಸ್ತುವಾರಿಯಲ್ಲೂ ಇದ್ರು ರಾಮಲಿಂಗಾರೆಡ್ಡಿ ಅವರು. ಬಹಳ ಗೌರವಸ್ಥರು, ಸೌಮ್ಯವಾಗಿ ನಡ್ಕೋತಾರೆ, ಯಾವತ್ತೂನು ಹಂಬಲ್ ಆಗಿ ನಡ್ಕೋತಾರೆ. ಅದರಿಂದ ನಂಗೆ ಅವ್ರಂದ್ರೆ ವಿಶೇಷವಾಗಿ ಬಹಳ ಗೌರವ ಇದೆ. ಆಮೇಲೆ ನಜೀರ್ ಅಹಮದ್ ಸರ್ನು ಕರೆದಿದ್ದೀನಿ, ಬರ್ಬೇಕು ಅಂತ ಹೇಳಿದೀವಿ. ಎಲ್ಲಾರ್ಗು ಉಸ್ತುವಾರಿ ಮಂತ್ರಿಗಳು ಎಲ್ಲಾರ್ಗು ನಾನು ನೇರವಾಗಿ ಇಲಾಖೆಯವರಿಂದಾನು ಇನ್ವಿಟೇಷನ್ ಕೊಟ್ಟು ನಾನು ಅವ್ರನ್ನ ಸಂಪರ್ಕ ಮಾಡಿದ್ದೀನಿ. ಇವತ್ ಏನು ಅಂದ್ರೆ ಹಬ್ಬ ನಾವ್ ಆಚರಣೆ ಮಾಡ್ತಾ ಇದೀವಿ. ಇದೇನೇನ್ ಇಲಾಖೆಗಳು, ಸರ್ಕಾರದ ಇಲಾಖೆಗಳು ಕ್ಷೇತ್ರಕ್ಕೆ ಬರುತ್ತೆ, ಬರುವಂತ ದಿನಗಳಲ್ಲಿ ಇದೆಲ್ಲ ಕ್ಷೇತ್ರಕ್ಕೆ ಆಸ್ತಿ ಇದ್ದಂಗೆ. ಇದೆಲ್ಲಾನು ಬರುವಂತ ದಿನದಲ್ಲಿ ಪಬ್ಲಿಕ್ ಸರ್ವಿಸಸ್ ಮಾಡುತ್ತೆ, ಜನಗಳ ಸೇವೆ ಮಾಡುವಂತ ಇಲಾಖೆ ಇದು. ಇವೆಲ್ಲಾನು ಇಷ್ಟ ಅಚ್ಚುಕಟ್ಟಾಗಿ ಬಂದು ಜನಗಳ ಸೇವೆ ಮಾಡೋದಕ್ಕೆ ಇದು ಲೋಕಾರ್ಪಣೆ ಆಗ್ತಾ ಇದೆ ಅಂತ ವಿಶೇಷವಾಗಿರುವಂತ ದಿನ ನಾಳೆ. ಎಲ್ಲಾರು ಬರ್ಬೇಕು, ಎಲ್ಲಾರ್ಗುನು ಇದು ಎಲ್ಲಾರ್ಗು ಇನ್ವಿಟೇಷನ್. ಬರೀ ಪಕ್ಷದಲ್ಲಿರುವಂತವ್ರು, ಎಲೆಕ್ಟೆಡ್ ಬಾಡಿ ಕೌನ್ಸಿಲರ್ಸು, ಆ ಕಡೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರೇ ಅಲ್ಲ, ಎಲ್ಲಾರ್ಗೂ ಈ ಸೇವೆ ಸೌಲಭ್ಯ ಕೊಡೋದ್ರಿಂದ ಎಲ್ಲಾರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಇದನ್ನ ಯಶಸ್ವಿ ಮಾಡ್ಬೇಕು. ಮತ್ತೆ ಅವ್ರಿಗೆ ನಾವು ಗೌರವ ಸಲ್ಲಿಸಬೇಕು. ಎಲ್ಲೋ ಗಡಿ ಭಾಗದಲ್ಲಿ ಇರುವಂತ ಕ್ಷೇತ್ರ ನಮ್ದು, ಗಡಿ ಭಾಗದಲ್ಲಿ ಏನಾದ್ರೂ ಸಮಸ್ಯೆ ಅಂತ ಹೋದಾಗ 50 ವರ್ಷಗಳ ಕಾಲ KGF ಕ್ಷೇತ್ರದಲ್ಲಿ ಏನ್ ಕುಂದು ಕೊರತೆ ಇದೆ, ಏನ್ ಕಷ್ಟ ಇದೆ, ಏನ್ ಅವ್ರಿಗೆ ಅವಶ್ಯಕತೆ ಇದೆ, ಏನ್ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ಬೇಕು ಅಂತ ಯಾರು ಈ 50 ವರ್ಷಗಳಲ್ಲಿ ನಮ್ ಬೇಡಿಕೆಗಳು ಕೇಳಿರೋರು ಇಲ್ಲ, ಸ್ಪಂದಿಸಿರೋರು ಇಲ್ಲ. ಆದ್ರೆ ಇಷ್ಟು ವರ್ಷಗಳಾದ್ಮೇಲೆ ಖಂಡಿತವಾಗೂ ಸಮಸ್ಯೆ ಬಗ್ಗೆ ಸ್ಪಂದಿಸುವಂತ ಮನ್ಸಿರುವಂತ ಮಂತ್ರಿಗಳು ಸಿಕ್ಕಾಗ ನಾವು ಗೌರವವಾಗಿ ಹಬ್ಬ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅವ್ರಿಗೆ ಗೌರವ ತೋರಿಸ್ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಾದ್ಮೇಲೆ ಇದೊಂದು ಸರ್ಕಾರಿ ಕಾರ್ಯಕ್ರಮ, ಎಲ್ಲಾರು ಬರ್ಬೇಕು, ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಅಂತ ನಾನು. ಮಧ್ಯಾಹ್ನ 1 ಗಂಟೆಗೆ ಕಾರ್ಯಕ್ರಮ ಇದೆ, 1-1:30 ಮಧ್ಯದಲ್ಲಿ ಕಾರ್ಯಕ್ರಮ. ಮೇಡಮ್, ಎಷ್ಟು ಖುಷಿ ಆಗುತ್ತೆ ಒಂದೊಂದು ಸರ್ಕಾರಿ ಕಟ್ಟಡಗಳು ಈ ರೀತಿ ಉದ್ಘಾಟನೆಗೊಳ್ತಾ ಹೋಗ್ತಾರೆ. ಖಂಡಿತವಾಗಿಯೂ ಜನ ನನ್ನಿಂದ ಏನ್ ನಿರೀಕ್ಷೆ ಮಾಡಿದಾರೋ ಎಲ್ಲ ನಾನು ಈಡೇರಿಸಿದೀನಿ ಅನ್ನೋದಕ್ಕಿಂತ
ಅವ್ರ ಆಶೀರ್ವಾದ ಫಲಿಸಿದೆ ಅನ್ನೋದು ಒಂದು ನನ್ಗೆ ಖುಷಿ ಇದೆ. ಹಬ್ಬದ ದಿನ ಹೇಳ್ತಾ ಇದ್ದೀನಿ, ನನ್ಗೆ ಹಬ್ಬ ಆಚರಣೆ ಮಾಡೋದಕ್ಕಿಂತ ನಾನು ಮನೆಯಲ್ಲಿ ನಾನ್ ಮಕ್ಕಳ ಜೊತೆ ಹಬ್ಬ ಆಚರಣೆ ಮಾಡೋದಕ್ಕಿಂತ ಜನಗಳಿಗೆ ಇದನ್ನ ಲೋಕಾರ್ಪಣೆ ಮಾಡಿ ಅವ್ರಿಗೆ ಸೇವೆಗಿದ್ದು ಸದಾ ಕಾಲ ಬಾಗಿಲು ತೆಗ್ದಿದ್ರೆ ಅದಕ್ಕಿಂತ ಖುಷಿ ನಂಗೆ ಇನ್ನೇನೂ ಇಲ್ಲ. ಸರ್ಕಾರದ ಎಲ್ಲಾ ಇಲಾಖೆಗಳು ಬರ್ಬೇಕು. ಮತ್ತೆ ಇದ್ರ ಪಕ್ಕದಲ್ಲೇನೆ ಇಂಡಸ್ಟ್ರೀಸ್ಗೆ 183 acres ಕೊಟ್ಟಿದ್ದಾರೆ. ಅದು ಮಲ್ಟಿ ನ್ಯಾಷನಲ್ ಕಂಪನಿ. ಅದು MOU ಆಗಿದೆ ಸರ್ಕಾರದ ಜೊತೆ. ಅದಕ್ಕೆ ಕೆಲವೊಂದು ಇನ್ಸೆಂಟಿವ್ಸ್ ಕೊಡ್ತಾರೆ ಕರ್ನಾಟಕ ಗೌರ್ಮೆಂಟ್. ಯಾಕೆ ಇಡೀ ಇನ್ನೂ ಎಷ್ಟೋ ದೇಶಗಳಲ್ಲಿ ಬರೀ ಬ್ಯಾಂಗ್ಳೂರ್ ಯಾಕೆ ಅದು IT ಕಂಪನಿ, ಸಾಫ್ಟ್ವೇರ್ ಕಂಪನೀಸ್ ಸೇಫ್ಟಿ ಮೆಜರ್ಸ್ ಎಲ್ಲ ತಗೊಂಡಾಗ ಯಾಕೆ ಬ್ಯಾಂಗ್ಳೂರ್ ಅಟ್ರಾಕ್ಟ್ ಆಗುತ್ತೆ ಅಂದ್ರೆ, ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಡೆಲ್ಲಿ, ಬಾಂಬೆ ಇಂತ ಎಲ್ಲ ಕ್ಯಾಪಿಟಲ್ ಸಿಟೀಸ್ ನ ಮೀರಿ ಬ್ಯಾಂಗ್ಳೂರ್ ಬೆಳೀತಾ ಇದೆ. ಬರುವಂತ ದಿನಗಳಲ್ಲಿ KGF ಕೂಡ ಅದಕ್ಕೆ ಈ KGF ಕ್ಷೇತ್ರಕ್ಕೆ, ಭೂಮಿಗೆ, ಇಲ್ಲಿರುವಂತ ವಿದ್ಯಾವಂತರಿಗೆ ಅಷ್ಟೇ ಬೇಡಿಕೆ ಬರ್ಬೇಕು ಅನ್ನುವಂಥದ್ದು ಒಂದ್ ಕನ್ಸು. ನಾನು ಒಂದ್ ತಾಯಿಯಾಗಿ ಮತ್ತೆ ಜನ ನನ್ನನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ. ನನ್ನ ಕರ್ತವ್ಯ ಕೂಡ ಆಗಿದೆ. ಈ ಹಬ್ಬದ ದಿನ ನಾನು ಅದನ್ನ ಹರಿಸ್ತೀನಿ, ಮನ್ಸಿಂದ ಹರಿಸ್ತೀನಿ. ಆಗತ್ತೆ ಬರೋ ದಿನದಲ್ಲಿ ಅಂತ ನಾನು ಕೂರ್ತೀನಿ. ಮೇಡಮ್, ಇನ್ನ 2 ತಾಲೂಕು MLA-ಗಳಿದ್ದಾರೆ. ನಾಳೆ ಏನಾದ್ರು ಬಂಗಾರಪೇಟೆ, ಮಾಲೂರು ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಎಲ್ಲರಿಗೂ ಬರ್ಬೇಕು ಅಂತ ಆಮಂತ್ರಣ ಕೊಟ್ಟಿರ್ತೀವಿ. ಅವರು ಬರ್ಬೋದು. ನಮ್ ಕ್ಷೇತ್ರದಲ್ಲಿ ಒಂದ್ ಕಾರ್ಯಕ್ರಮ ಇದೆ, ಬರ್ಲಿ, ತಪ್ಪೇನು. எல்லாரும் ಬರ್ಲಿ, எல்லாರಿಗೂ ಆಮಂತ್ರಣ ಇದೆ, ಎಲ್ಲರಿಗೂ. ஒரு மகிழ்ச்சியான செய்தி. எத்தனையோ போராட்டங்கள், எத்தனையோ தடங்கள், இந்த மாதிரி RTO ஆஃபீஸ் வந்து KGF போட்டு போயிடணும் அப்படின்னு சொல்லிட்டு நம்ம மேடமுடைய கடின உழைப்பால், பிரயத்தனத்தினால பெம்மில் இருந்து அது 1000 ஏக்கர் வாபஸ் கொண்டு வந்ததுனால அதில் ஒரு இன்னைக்கு RTO ஆஃபீஸு இன்னைக்கு கர்நாடகத்தில் நீங்கள் எங்கேயுமே பார்க்க முடியாது. அவ்வளோ நல்ல பியூட்டிஃபுல்லாக கட்டியிருக்கிறாங்க. அதுவும் பர்மனெண்ட்டாக அதுக்கு என்னென்ன வேணும், டெஸ்டிங்கு, ட்ராக்கு, RTO ஆஃபீஸ் எல்லாம் வந்து சொந்த கட்டடத்துக்கு நாளைக்கு ஷிஃப்ட் பண்ணி புதுசாக மந்திரிகள்லாம் வந்து கர்நாடக அமைச்சர்கள்லாம் வந்து ஓப்பன் பண்ணுறாங்க. இந்த பொன்னான வாய்ப்பை தங்கவயல் மக்களும் இல்லாமல் பங்கார்பேட்டை, மாலூர் எல்லாத்துக்கும் வந்து நம்ம KGFல தான் RTO ஆஃபீஸ். அது நம்ம ரூபா மேடம் கடின உழைப்பால் வந்து இன்றைக்கி ஒன்றா இது அச்சீவ்மெண்ட். இது ஒன்றெல்லாம் பொண்ணு எழுத்துக்களால் எழுத வேண்டிய விஷயம். இது ஒரு வருஷம் மினி விதான சௌதா ஆகட்டும், நம்ம ஹாஸ்பிட்டல் ஆகட்டும், காலேஜ் ஆகட்டும், பஞ்சாயத்து ஆஃபீஸ் ஆகட்டும், அந்த மாதிரி ஒன்றா அச்சீவ்மெண்ட்டில் இந்த RTO ஆஃபீஸும் ஒன்று. அதனால் நாளைக்கு 2 மணிக்கு நடக்க வேண்டிய திறப்பு விழாவுக்கு நீங்கள் எல்லாம் வந்து KGFல இருக்கிறவங்களெல்லாம் கண்டிப்பாக கலந்துக்கணும் அப்படின்னு சொல்லிட்டு உங்களை அன்பாக கேட்டுக்கிறேன். இன்னைக்கு கணேஷ ಹಬ್ಬ சுபாஷைಗಳು. KGF மக்களுக்கு ஒரு இனிப்பான செய்தி என்னன்னா, நம்ம KGF MLA ஸ்ரீமதி ரூபா கலா சசிதர் அவங்க என்னென்ன கனவு கண்டாங்களோ, KGF மக்களுக்கு என்னென்ன செய்யணும்னு என்னென்ன ட்ரீம் பண்ணாங்களோ, இன்றைக்கி ஒன்றொன்னா நம்மளுக்கு ஒரு அதிர்ச்சியாக ஒரு சர்ப்ரைஸாக கொடுத்துருக்குறாங்க KGFல. ஃபஸ்ட்டு தாலுக் ஆஃபீஸ் வந்தது, டபுள் ரோட்ஸு, லைட் இனாக்ரேஷனுக்கு முடியும். இன்றைக்கி நாளைக்கு ப்ரோக்ராம் வந்து ரொம்ப விசேஷமாக இருக்குன்னா, நம்ம KGF மக்களுக்கு வந்து ஒரு வேண்டுகோள் என்னென்னா, நம்ம KGFலே ஒரு தாலுக்கா வந்துடுச்சு. RTO ஆஃபீஸ் இவ்வளோ அழகாக இந்த மாதிரி பில்டிங்கு வந்து எங்கேயுமே இல்லை. அவ்வளோ அழகாக பண்ணியிருக்கிறாங்க. டிஜிட்டல் டெஸ்டிங், டிராஃபிக் இது கூட பண்ணியிருக்காங்க. KGF ஜனங்களுக்கு நான் ஒரு வேண்டுகோள் என்னென்னா, நம்ம மக்களுக்காக நம்ம MLA இவ்வளோ ஒரு பாடுபட்டு இந்த மாதிரி ஒரு இதுவும் கொண்டாடுறாங்க KGFக்குன்னா, நம்ம ஒத்துழைச்சி ஜனங்களுக்கு நாளைக்கு மினிஸ்டருங்க வராங்க, நம்மளுடைய KGF உடைய ஒற்றுமையை நாளைக்கு காமிக்கணும்னு உங்கள் அனைவரும் கேட்டுக்கொள்கிறேன். நன்றி.